ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಟ್ವಿಸ್ಟ್ ಅಥವಾ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರ್ತಾ ಇರುವಂತಹ ವಿಚಾರ ಏನು ಅಂದ್ರೆ, ಕೊಲೆಯಾದಂತಹ ರೇಣುಕಾಸ್ವಾಮಿ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಐಡಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದ. ಪದೇ ಪದೇ ತನ್ನ ಫೇಸ್ಬುಕ್ ಐಡಿಯನ್ನ ಬದಲಾಯಿಸ್ತಾ ಇದ್ದ ರೇಣುಕಾಸ್ವಾಮಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಫೇಸ್ಬುಕ್ ಖಾತೆಗೆ ಕೇವಲ ಒಬ್ಬ ಫ್ರೆಂಡ್ ಇರ್ತಾ ಇತ್ತು. ರೇಣುಕಾಸ್ವಾಮಿ ಫೇಸ್ಬುಕ್ ಐಡಿ ಸದ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆತ ಕೊನೆ ಸಲ ಕ್ರಿಯೇಟ್ ಮಾಡಿದಂತಹ ಫೇಸ್ಬುಕ್ ಐಡಿ ಅದರ ಡೀಟೇಲ್ಸ್ ಲಭ್ಯವಾಗಿದೆ. ಐಡಿ ಚೇಂಜ್ ಮಾಡ್ತಾ ಇದ್ದಿದ್ರ ಬಗ್ಗೆಯೂ ಕೂಡ ಅನುಮಾನ ಹೆಚ್ಚಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಪದೇ ಪದೇ ಫೇಸ್ಬುಕ್ ಐಡಿಯನ್ನ ಆತ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದ ಅನ್ನುವಂಥ ಅನುಮಾನವೂ ಮೂಡ್ತಾ ಇದೆ. ಆ ಫೇಸ್ಬುಕ್ ಕೊನೆಯದಾಗಿ ಆತ ಕ್ರಿಯೇಟ್ ಮಾಡಿದಂತಹ ಆ ಫೇಸ್ಬುಕ್ ಐಡಿಯನ್ನ, ಆ ಪೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಫೇಸ್ಬುಕ್ ನಲ್ಲಿ ಆತ ಕ್ರಿಯೇಟ್ ಮಾಡಿದಂತಹ ಫೇಸ್ಬುಕ್ ಐಡಿ ಅದು ರೇಣುಕಾಸ್ವಾಮಿ ಅನ್ನುವಂಥ ಹೆಸರಿನಲ್ಲಿ ಆತ ಐಡಿಯನ್ನ ಕ್ರಿಯೇಟ್ ಮಾಡಿದ್ದ. ಪದೇ ಪದೇ ತನ್ನ ಅಕೌಂಟ್ನ ಆತ ಚೇಂಜ್ ಮಾಡ್ತಾ ಇದ್ದ. ಆ ಅಕೌಂಟ್ಗೆ ಒಬ್ಬರೇ ಫ್ರೆಂಡ್ ಇರ್ತಾ ಇದ್ರು. ಇದೆಲ್ಲವೂ ಕೂಡ ಸದ್ಯ ಹಲವು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಹತ್ಯೆಯಾದಂಥ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಆತನ ಪೋಷಕರು ಜೊತೆಗೆ ಸಾಕಷ್ಟು ಮಂದಿ ಇವತ್ತು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅನ್ನುವಂಥ ಆಗ್ರಹವೂ ಕೇಳಿಬರ್ತಾ ಇದೆ. ಇದೆಲ್ಲದರ ಮಧ್ಯೆ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಹೋಗ್ತಿವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ರೇಣುಕಾಸ್ವಾಮಿಯ ವಿರುದ್ಧ ಅಶ್ಲೀಲವಾದಂತಹ ಕಾಮೆಂಟ್ ಅಥವಾ ಪೋಸ್ಟ್ ಮಾಡಿದಂತಹ ಆರೋಪ ಕೇಳಿ ಬಂದಿರೋದು, ಅದೇ ಆರೋಪದ ಕಾರಣಕ್ಕಾಗಿ ಆತನ ಕೊಲೆಯಾಯಿತು ಅನ್ನುವಂಥದ್ದು ಲಭ್ಯವಿರುವಂತಹ ಮಾಹಿತಿ. ಇದರ ಮಧ್ಯೆ ನ್ಯೂಸ್ ಫಸ್ಟ್ಗೆ ಆತನ ಲೇಟೆಸ್ಟ್ ಫೇಸ್ಬುಕ್ ಐಡಿಯ ಸ್ಕ್ರೀನ್ ಶಾಟ್ ಕೂಡ ಲಭ್ಯವಾಗಿದೆ. ಯಾಕೆ ಪದೇ ಪದೇ ಆತ ಐಡಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದ? ಈ ಬಗ್ಗೆ ಪೊಲೀಸರು ಸದ್ಯ ಯಾವ ರೀತಿಯಾದಂತಹ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಸಂದೇಶ್. ವಿದ್ಯಶ್ರೀ, ಈಗಾಗಲೇ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ರೇಣುಕಾಸ್ವಾಮಿ ಪದೇ ಪದೇ ಕೂಡ ಹೊಸ ನಂಬರ್ಗಳಿಂದ ಫೇಸ್ಬುಕ್ ಐಡಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಈಗ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಗೊತ್ತಾಗಿದೆ. ಯಾಕಂದರೆ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಕಡೆಯ ಒಂದು ಫೇಸ್ಬುಕ್ ಅಕೌಂಟ್ ಏನು ಐಡಿ ಇದೆ, ಆ ಒಂದು ಐಡಿ ಕೂಡ ರೇಣುಕಾಸ್ವಾಮಿ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಆ ಕ್ರಿಯೇಟ್ ಮಾಡಿರುವಂತಹ ಐಡಿಯಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ. ಅಂದರೆ ಆ ಕಂಪ್ಲೀಟ್ ಐಡಿಯನ್ನು ಕ್ರಿಯೇಟ್ ಮಾಡಿ ಬಹಳಷ್ಟು ದಿನಗಳು ಕೂಡ ಆಗಿಲ್ಲ. ಅಂದರೆ ಒಬ್ಬರು ಫ್ರೆಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಪದೇ ಪದೇ ಕೂಡ ಐಡಿಯನ್ನ ಏನು ಚೇಂಜ್ ಮಾಡ್ತಾ ಇದ್ರು, ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಐಡಿಗಳನ್ನು ಚೇಂಜ್ ಮಾಡಿದ್ರು, 4 ರಿಂದ 5 ಬಾರಿ ಐಡಿಯನ್ನ ಚೇಂಜ್ ಮಾಡಿದ್ರು ಫೇಸ್ಬುಕ್ ಐಡಿಯನ್ನ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಆದರೆ ಈಗ ರೇಣುಕಾಸ್ವಾಮಿ ಅನ್ನೋ ಒಂದು ಹೊಸ ಐಡಿ ಏನು ಕ್ರಿಯೇಟ್ ಮಾಡಿದ್ದಾರೆ, ಅವರದ್ದೇ ನಂಬರಿಂದ ಕ್ರಿಯೇಟ್ ಆಗಿರುವಂತಹ ಐಡಿ ಏನಿದೆ, ಈ ಐಡಿಯಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಂದ್ರೆ ಯಾಕೆ ಹೊಸ ಐಡಿಗಳನ್ನ ಇವರು ಕ್ರಿಯೇಟ್ ಮಾಡ್ತಾ ಇದ್ರು ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಪದೇ ಪದೇ ಕೂಡ ಹೊಸ ಫೇಸ್ಬುಕ್ ಐಡಿಗಳನ್ನ ಕ್ರಿಯೇಟ್ ಮಾಡೋದ್ರ ಹಿಂದಿನ ಉದ್ದೇಶವಾದ್ರೂ ಏನಿತ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಈಗ ಸದ್ಯ ಪೊಲೀಸರು ಕೂಡ ಈ ಒಂದು ಹೊಸ ಐಡಿ ಏನಿದೆ, ಆ ಐಡಿಯನ್ನ ಯಾವಾಗ ಕ್ರಿಯೇಟ್ ಮಾಡಿದ್ರು, ಜೊತೆಗೆ ಇದರ ಹಿಂದೆ ಯಾವೆಲ್ಲ ಐಡಿಗಳನ್ನ ಕ್ರಿಯೇಟ್ ಮಾಡಿದ್ರು, ಯಾವ ಕಾರಣಕ್ಕೆ ಈ ರೀತಿಯ ಐಡಿಗಳನ್ನ ಕ್ರಿಯೇಟ್ ಮಾಡಲಾಗ್ತಾ ಇತ್ತು, ಜೊತೆಗೆ ಈಗ ಹೊಸದಾಗಿ ಕ್ರಿಯೇಟ್ ಆಗಿರುವಂಥ ಐಡಿಯಿಂದ ಏನಾದರೂ ಪವಿತ್ರ ಗೌಡ ಅವ್ರಿಗಾಗಿರ್ಬೋದು ಅಥವಾ ಆರೋಪಿ ಪವನ್ ಅವ್ರಿಗಾಗಿರ್ಬೋದು ಮೆಸೇಜಸ್ಗಳು ಹೋಗಿದ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.